ಆನೇಕಲ್ ತಾಲೂಕಿನ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಸಂದ್ರದಲ್ಲಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗೋಪಸಂದ್ರ ಗ್ರಾಮಸ್ಥರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಜೊತೆಗೆ ಸಂವಿಧಾನ ಪೀಠಿಕೆಯನ್ನು ಓದಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗೋಪಸಂದ್ರ ಗ್ರಾಮದ ಹಿರಿಯರಾದ ಎನ್. ಗೋಪಾಲ್ ರೆಡ್ಡಿ, ಎನ್. ಮುನಿರೆಡ್ಡಿ, ರಾಮಸ್ವಾಮಿ ರೆಡ್ಡಿ, ಆನಂದ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಆರ್. ಪ್ರಭಾಕರ್ ರೆಡ್ಡಿ, ಗೋಪಸಂದ್ರ ಉಮೇಶ್, ಎಂ. ಹರೀಶ್ ರೆಡ್ಡಿ, ಗೋಪಸಂದ್ರ ವೆಂಕಟೇಶ್, ಲೋಹಿತ್ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ರಂಗಪ್ಪ, ಮುನಿರಾಜಪ್ಪ, ಮರಿಯಪ್ಪ, ಭದ್ರಪ್ಪ, ನಾಗರಾಜ್, ವೆಂಕಟೇಶ್, ರಾಜಪ್ಪ, ವಿ. ಮಂಜು, ಆರ್. ಕೆ. ಮಂಜು, ಶಿವರಾಜ್, ಟಿ. ಮಂಜುನಾಥ್, ರವಿ ಕಿರಣ್, ಪುರುಷೋತ್ತಮ್ ಮೊದಲಾದವರು ಭಾಗವಹಿಸಿದರು. संविधान शिल्पी डॉक्टर बाबा साहेब अंबेडकर गे जय भीम जय भीम। जय भीम जय भीम जय भीम करोगे भारत संविधान के जय भीम जय भीम जय भीम जय भीम। ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಭಾರತೀಯ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಆನೇಕಲ್ ತಾಲೂಕು ಗೋಪಸಂದ್ರ ಗ್ರಾಮದಲ್ಲಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ದವ್ರದ್ದು ದಿನ. ಈ ದಿನಕ್ಕೋಸ್ಕರವಾಗಿ ಇಡೀ ಊರೆಲ್ಲನೂ ಸೇರಿ ಒಟ್ಟಾಗಿ ಈ ನಡುವೆ ಇನ್ನೂ ಕಾರ್ಯಕ್ರಮ ಹೆಚ್ಚಾಗಬೇಕಾಯಿತು. ಮನೆ ಊರ ಹಬ್ಬ ಇರೋದಕ್ಕೋಸ್ಕರವಾಗಿ ಸ್ವಲ್ಪ ಇದಾಗೈತೆ.
135ನೇ ವರ್ಷದ ಎಲ್ಲ ಗ್ರಾಮಸ್ಥರು ಚಿಕ್ಕವರು ದೊಡ್ಡವರು ಎಲ್ಲ ಭೇದ ಭಾವ ಇಲ್ಲದೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವೆಂಕಟೇಶು, ರಾಮೇಶು, ಇಲ್ಲಿರೋರು ಎಲ್ಲವರು ನಮ್ಮ ಸ್ನೇಹಿತರಿಗೆಲ್ಲನೂ ನನ್ನ ನಮಸ್ಕಾರಗಳು. ಚಂದ್ರ ಗ್ರಾಮದ ಗ್ರಾಮಸ್ಥರಿಗೆಲ್ಲನೂ ಅಂಬೇಡ್ಕರ್ ಅವರ ಶುಭಾಶಯಗಳು. ಡಾಕ್ಟರ್ ಅಂಬೇಡ್ಕರ್ ಅವರು 135ನೇ ಜನ್ಮದಿನದ ಶುಭಾಶಯಗಳು. ನಮ್ಮ ಗ್ರಾಮದಲ್ಲಿ ಅನೇಕ ಕಾರ್ಯಕ್ರಮ ನಡೀತಾ ಇದ್ದವು. ಅದರಲ್ಲಿ ಈಗ ಊರಬ್ಬ ರೀಸೆಂಟಾಗಿ ಆಗಿರೋದ್ರಿಂದ ಕಾರ್ಯಕ್ರಮ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ, ಆದರೆ ಆಗಿಲ್ಲ. ಆದ್ರೂ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಆ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಗ್ರಾಮದ ಪರವಾಗಿ ಶ್ರೀಯುತ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜಯಂತಿಯ ಶುಭಾಶಯ. ಗೋಪಸಂದ್ರದಲ್ಲಿ 135ನೇ ವರ್ಷದ ಶುಭಾಶಯಗಳು. ಗ್ರಾಮಸ್ಥರೆಲ್ಲ ಸೇರಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೀವಿ. ಒಳ್ಳೆ ಯಶಸ್ವಿಯಾಗಿ ಮಾಡಿದ್ದೀವಿ. ಅಂಬೇಡ್ಕರ್ ಸಾಹೇಬರಿಗೆ ಜನ್ಮದಿನದ ಶುಭಾಶಯಗಳು. ಸಮಸ್ತದ ನಾಡಿನ ಜನಗಳಿಗೆ, ಗೋಪಸಂದ್ರ ಗ್ರಾಮದ ಜನಗಳಿಗೆ ಎಲ್ಲನೂ ಧನ್ಯವಾದಗಳು. ನಮ್ಮ ಗೋಪಸಂದ್ರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ನಮ್ಮ ಗ್ರಾಮದ ಹಿರಿಯ ಮುಖಂಡರುಗಳು ಆಗಮಿಸಿದ್ದು ಹಾಗೂ ಯುವ ಮಿತ್ರರು ಸಹ ಈ ಒಂದು ಚೊಕ್ಕದಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಅವರ ಜಯಂತಿಯನ್ನು ದೇಶ ವಿದೇಶಗಳಲ್ಲಿ ಈ ದಿನ ಆಚರಿಸ್ತಾ ಇದ್ದಾರೆ. ಯಾಕೆಂತಂದರೆ ಬಾಬಾ ಸಾಹೇಬರು ವಿಶ್ವಮಾನವ ಎಂಬ ಒಂದು ಹೆಗ್ಗಳಿಕೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಅವರು ಇಡೀ ಬೇರೆ ದೇಶಗಳಿಗಿಂತ ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಮಗೆ ಲಿಖಿತ ರೂಪದಲ್ಲಿ ಅರ್ಪಿಸಿದ್ದಾರೆ. ಸೊ ಅದರಂತೆ ಈ ದಿನ ಕೆಂಪುಕೋಟೆಯಲ್ಲಿ ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸಹ ಬಹಳ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾರೆ. ಸೊ ಹಾಗೂ ಅವರು ಏನು ಹೇಳಿದ್ದಾರೆ ನಮ್ಮ ದೇಶಕ್ಕೆ, ಅದನ್ನು ನಾವು ಅನುಸರಿಸಬೇಕಾಗಿ ತಮ್ಮಲ್ಲಿ ಕೋರುತ್ತಾ, ಆನೇಕಲ್ ತಾಲೂಕಿನ ನಮ್ಮ ಗೋಪಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ದು ಸ್ವಲ್ಪ ಚೆಂದಾಗಿ ನಡೆಸವ್ರೆ. ಈಗ ಅಂಬೇಡ್ಕರ್ ಭವನ ಕಟ್ಟಬೇಕು. ಎಲ್ಲಿ ಪಂಚಾಯತಿ ಮಾತಾಡೋಕ್ಕೆ ಜಾಗ ಇಲ್ಲ, ಹೋಗಿ ಇದರಲ್ಲಿ ಮಾತಾಡೋಕೆ, ಅದಕ್ಕೆ ನಾನು 2 ಮಾತು ಮಾಡಿ. ಆನೇಕಲ್ ತಾಲೂಕು ಮುತ್ತಾನೂರು ಪಂಚಾಯತಿ ಗೋಪಸಂದ್ರ ಗ್ರಾಮದ ಎಲ್ಲ ಹಿರಿಯರೆಲ್ಲ ಸೇರಿ ಅಂಬೇಡ್ಕರ್ ಜಯಂತಿ ಆಚರಿಸ್ತವ್ರೆ. ಇವತ್ತು ಭಾರಿ ಖುಷಿ ಆಗ್ತದೆ. ಎಲ್ಲ ಗೌಡರು ಪ್ರತಿಯೊಬ್ಬರು ಸೇರಿ ನಮಗೆ ಎಲ್ಲ ನಿಂತ್ಕೊಂಡು ಆಚರಿಸ್ತಾ ಇದ್ದೀವಿ. ಯಾವಾಗ ವರ್ಷ ಇದೇ ಥರ ಮಾಡಲಿ, ಗೌಡರೆಲ್ಲ ಸೇರಿ ಎಲ್ಲ ಆಚರಣೆ ಮಾಡಿ ಅಂದ್ಬಿಟ್ಟು ಅಂಬೇಡ್ಕರ್ ಶುಭಾಶಯಗಳು. ಕಂಡಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ 1891ರಲ್ಲಿ ಜನಿಸಿರ್ತಕ್ಕಂಥ ಬಾಬಾ ಸಾಹೇಬರು ಅವರ ಜೀವನ ಚರಿತ್ರೆ ಬಹಳ ವಿಸ್ಮಯವಾಗಿರ್ತಕ್ಕಂಥದ್ದು. ಅಂದರೆ ತುಂಬ ಕಷ್ಟಗಳಿಂದ ಅವರು ವಿದ್ಯಾಭ್ಯಾಸ ಪಡ್ಕೊಂಡು ಈ ಮಟ್ಟಕ್ಕೆ ಬರಬೇಕಂದ್ರೆ ತುಂಬ ಆಗಿನ ಕಾಲದಲ್ಲಿ ತುಂಬ ಕಷ್ಟ ಆಗಿತ್ತು. ಆ ವಿಚಾರವಾಗಿ ಅವರು ಮಾಡಿರ್ತಕ್ಕಂಥ ಈ ಸಮಾಜಕ್ಕೋಸ್ಕರ ಬಹಳಷ್ಟು ಕಷ್ಟಪಟ್ಟು ಈ ದಲಿತ ವರ್ಗದವರಾಗಲಿ, ಹಿಂದುಳಿದ ವರ್ಗದವರಾಗಲಿ, ಮಧ್ಯಮ ವರ್ಗದವರಾಗಲಿ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಒಂದೇ ಸಮಾಜವಾಗಿ ಒಬ್ಬರಿಗೆ ಎಲ್ರಿಗೂ ನ್ಯಾಯ ಸಿಗಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡಿ ಬಹಳಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲರೂ ಈ ಗೋಪಸಂದ್ರ ಗ್ರಾಮದಲ್ಲಿ ಅಂತಲ್ಲ, ಇಡೀ ವಿಶ್ವದಲ್ಲೇ ಅವರ ಆಚರಣೆಯನ್ನು, ಹುಟ್ಟಹಬ್ಬವನ್ನು ಇವರು ಪ್ರತಿಯೊಬ್ಬರು ಮಾಡ್ತಾಯಿದ್ದಾರೆ ಅಂಥೇಳಿ ನಾನು ಇವತ್ತಿನ ದಿನ ಬಹಳ ಸಂತೋಷವಾಗಿ ಅವರ ನೆನಪುಗಳನ್ನು ಹೇಳ್ತಾ, ಈ ದಿನ ವಿಶ್ವರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ. ಈ ಒಂದು ಜನ್ಮದಿನಾಚರಣೆಯನ್ನು ಕೇವಲ ಭಾರತವನ್ನು ಅಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ವಿಶ್ವಸಂಸ್ಥೆ ಸಹ ಆಚರಣೆ ಮಾಡ್ತಾ ಇದೆ. ಯಾಕಂತಂದರೆ ಅವರು ಬಾಬಾ ಸಾಹೇಬರು ತನ್ನ ಜೀವಮಾನವನ್ನು ಈ ದೇಶಕ್ಕಾಗಿಯೇ ಮುಡುಪಾಗಿಟ್ಟಂಥ ಮಹಾನ್ ದೇಶಪ್ರೇಮಿ. ಅಂತಹ ಒಬ್ಬ ದೇಶಪ್ರೇಮಿ ಈ ಮಣ್ಣಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅವರು ಏನು ಕನಸು ಕಂಡಿದ್ರು, ಈ ದೇಶದ ಜನ ಅಂದರೆ ಎಲ್ಲ ಜಾತಿ, ಹಿಂದುಳಿದ ವರ್ಗಗಳು ಮತ್ತು ದಲಿತರು, ಇನ್ನಿತರೆ ಅಲ್ಪಸಂಖ್ಯಾತರು, ಎಲ್ಲ ಸಮಾಜಗಳು ಸಹ ನನ್ನ ಸಂವಿಧಾನವನ್ನು ಅರಿತು ಈ ದೇಶದಲ್ಲಿ ಅವರ ಜವಾಬ್ದಾರಿಗಳನ್ನು, ಅವರ ಕರ್ತವ್ಯಗಳನ್ನು ಅರಿತು ಬಾಳಬೇಕಂತ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮೂರಿನಲ್ಲಿ ಹೋದ ವರ್ಷದಿಂದ ಈಚೆಗೆ ಆ ಒಂದು ನಾಂದಿ ಆಗಿದೆ. ಯಾಕಂದರೆ ಹಿಂದುಳಿದ ಸಮಾಜದ ಎಲ್ಲ ಮುಖಂಡರುಗಳು ಸಹ, ನಮ್ಮ ಗ್ರಾಮದ ಹಿರಿಯರು ಕಿರಿಯರು ಎಲ್ಲರೂ ಸಹ ಇವತ್ತು ಅರ್ಥ ಮಾಡಿಕೊಂಡು, ಯಾವ ಅಂಬೇಡ್ಕರ್ನ ಕೇವಲ ಒಂದು ವರ್ಗಕ್ಕೆ ಸೀಮಿತ ಮಾಡ್ತಾಯಿತ್ತು ಈ ವ್ಯವಸ್ಥೆ, ಆದರೆ ಅಂಬೇಡ್ಕರ್ ಒಬ್ಬ ರಾಷ್ಟ್ರ ಪ್ರೇಮಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಎಲ್ಲ ವರ್ಗಗಳು, ಎಲ್ಲ ಸಮಾಜಗಳು ಸಹ ಬಾಬಾ ಸಾಹೇಬರನ್ನ ನೆನೆಯುತ್ತಾ ಅವರ ಸೇವೆಯನ್ನು ಸ್ಮರಣೆ ಮಾಡುತ್ತಾ ಇವತ್ತು ಅವರಿಗೆ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇರೋದು ತುಂಬ ಒಂದು ಅರ್ಥಗರ್ಭಿತವಾದ ವಿಚಾರ.
ಅದೇ ರೀತಿ ಇನ್ನೂ ಹೆಚ್ಚಿಗೆ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆ, ಯುವ ಸಮೂಹ, ವಿದ್ಯಾವಂತರು ಅವರ ಒಂದು ಸೇವೆಯನ್ನು ಸ್ಮರಿಸಿ ದೇಶ ಕಟ್ಟೋದರಲ್ಲಿ ನಿರತರಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಯಾಕಂದರೆ ಇವತ್ತು ಇಡೀ ವಿಶ್ವದಲ್ಲೇ ಒಬ್ಬ ವ್ಯಕ್ತಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ವ್ಯಕ್ತಿ ಯಾರನ್ನು ಇದ್ದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇಡೀ ವಿಶ್ವ, ಒಬ್ಬ ದೇಶಕ್ಕಲ್ಲ, ಇಡೀ ವಿಶ್ವದ ಎಲ್ಲ ದೇಶಗಳಲ್ಲಿ ಇರುವುದು ಇವತ್ತಿನ ದಿನದಲ್ಲಿ ಅಂಬೇಡ್ಕರ್ ಸಾಹೇಬರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಇವತ್ತು ಆನೇಕಲ್ ತಾಲೂಕು ಗೋಪಸಂದ್ರ ಗ್ರಾಮದಲ್ಲಿ ಎಲ್ಲ ವರ್ಗದವರು ಇವತ್ತು ನಮ್ಮ ಗ್ರಾಮದ ಹಿರಿಯರಾದಂಥ ಗೋಪಾಲ್ ರೆಡ್ಡಿ ಅಣ್ಣವರು ಬಂದಿದ್ದಾರೆ, ಮುನ್ರೆಡ್ಡಿ ಅಣ್ಣವರು ಬಂದಿದ್ದಾರೆ, ಆನಂದ್ ರೆಡ್ಡಿ ಅವರು ಬಂದಿದ್ದಾರೆ, ಮತ್ತು ನಮ್ಮ ರಾಮಸಾಮಣ್ಣ ಅವರು ಬಂದಿದ್ದಾರೆ, ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ, ಮತ್ತು ನಮ್ಮ ಹರೀಶ್ ರೆಡ್ಡಿ ಅವರು ಬಂದಿದ್ದಾರೆ, ಲೋಹಿತ್ ಅವರು ಮತ್ತು ನಮ್ಮ ದಲಿತರ ಮೊಟ್ಟ ಮೊದಲ ಬಾರಿ ಗೋಪಸಂದ್ರ ಗ್ರಾಮದಲ್ಲಿ ಈ ದಲಿತ ಚಳುವಳಿಯನ್ನು, ಅಂಬೇಡ್ಕರ್ ಚಳುವಳಿಯನ್ನು ಕಟ್ಟಿದಂಥ ಗೋಪಸಂದ್ರ ಮುರಿಯಪ್ಪನವರು, ಬುದ್ರಪ್ಪನವರು ಮತ್ತು ನಮ್ಮ ಅಣ್ಣಯ್ಯ ಅಣ್ಣವರು, ಇನ್ನೂ ರಂಗಪ್ಪನವರು ಎಲ್ಲರೂ ಸೇರಿ ಇವತ್ತು ಈ ಒಂದು ಅಂಬೇಡ್ಕರನ್ನು ಈ ಗ್ರಾಮಕ್ಕೆ ಪರಿಚಯ ಮಾಡಿಕೊಟ್ಟಂಥ ವ್ಯಕ್ತಿಗಳು. ಇವತ್ತು ನಾವು ಈಗಾಗಲೇ ನಮ್ಮ ಸ್ನೇಹಿತರ ರಮೇಶ್ ಅವರು ಹೇಳಿದ್ದಾರೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಅಂಬೇಡ್ಕರ್ ಸೀಮಿತ ಅಲ್ಲ. ಎಲ್ಲ ಜಾತಿಗಳಿಗೂ ಈ ದೇಶದಲ್ಲಿ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲ ಜಾತಿ ವ್ಯಕ್ತಿಗಳಿಗೂ ಈ ದೇಶದಲ್ಲಿ ಬದುಕಬೇಕಾದರೆ ಈ ದೇಶದ ಬರೆದಿರುವಂಥ ಸಂವಿಧಾನ ಕಾರಣ. ಹಾಗಾಗಿ ಎಲ್ಲ ಒಂದು ಅಂಬೇಡ್ಕರ್ ವಿಷಯದಲ್ಲಿ ಒಂದು ವರ್ಗಕ್ಕೆ ಸೀಮಿತ ಮಾಡದೆ ಎಲ್ಲ ಜಾತಿ ಒಳಗೊಂಡಂತೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಗೋಪಸಂದ್ರ ಗ್ರಾಮದಲ್ಲಿ ಆಚರಣೆ ಮಾಡಿದ್ದೀವಿ. ಈ ಗೋಪಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಆಚರಣೆಗೆ ಬಂದಂಥ ಗೋಪಸಂದ್ರ ಗ್ರಾಮದ ಎಲ್ಲ ಹಿರಿಯರಿಗೂ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ